ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ವೆರಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ದಹಿ ಬೇಂಡಿ ಸಬ್ಜಿನ ಮಾಡೋದು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ದಹಿ ಬೇಂಡಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಬೌಲ್ನಾಗ ಒಂದು 1/2 kg ಅಷ್ಟು ಬೆಂಡೆಕಾಯಿನ ಚಾಪ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಬಟ್ಟಲ್ದಷ್ಟು ನಾನು ಮೊಸರನ್ನ ತೊಗೊಳತ್ತೀನಿ. ನಾರ್ಮಲ್ ಮೊಸರು, ಹುಳಿ ಮೊಸರಲ್ಲ. ಆಮೇಲೆ ಒಂದು 4 ಚಮಚದಷ್ಟು ಹುರಿದಿರೋ ಶೇಂಗಾ ಪೌಡರ್ ಹಾಕ್ಕೊಳತ್ತೀನಿ. ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಇದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೋರಿ. ನಾನು ಇಲ್ಲಿ 2 ಚಮಚದಷ್ಟು ಹಾಕ್ಕೊಂಡೇನಿ. ಒಂದು 5 ರಿಂದ 6 ಚಿಟಿಕೆಯಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ, ಅರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೇನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೇನಿ. ಕಸೂರಿ ಮೇಥಿ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಕಸೂರಿ ಮೇಥಿ ಹಾಕ್ಕೊಂಡೇನಿ. ಇದಿಷ್ಟು ಮೊದಲಿಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಅಷ್ಟು ಬೆಂಡೆಕಾಯಿಗೆ ಚಲೋತ್ನಂಗೆ ಕೋಟ್ ಆಗಬೇಕು, ಹಂಗೆ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ನೀರು ಸೇರಿಸಿಲ್ಲ, ಮೊಸರಿನಾಗನ ಮಿಕ್ಸ್ ಮಾಡೀನಿ. ಮಿಕ್ಸಿಂಗ್ ಆದಮೇಲೆ ಒಂದು 10 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡೋಣಂತ. ಬೆಂಡೆಕಾಯಿ ಮ್ಯಾರಿನೇಷನ್ನ ಒಂದು 10 ನಿಮಿಷ ಇಟ್ಟು ಆದಮೇಲೆ ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಂಡೀನಿ. ಜೀರಿಗೆ ಚಟ ಚಟ ಅನ್ನೋ ಮಟ ಅಂದ್ರೆ ಸಣ್ಣದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡಿ ನಾನು ಮೀಡಿಯಮ್ ಸೈಜದ್ದು 2 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಫುಲ್ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೀನಿ. ಇವನ್ನ ಎಣ್ಣೆ ಒಳಗೆ ಫುಲ್ ಕಲರ್ ಚೇಂಜ್ ಆಗಬೇಕು, ಅಂದರೆ ಪಿಂಕಿಶ್ ಕಲರಾಗಿ ಬರಬೇಕು ಮತ್ತು ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿ ಮಟ ಸ್ಲೋ ಕುಕ್ಕಿಂಗ್ನಾಗನ ಉಳ್ಳಾಗಡ್ಡಿನ ಚಲೋತ್ನಂಗೆ ಕುಕ್ ಮಾಡ್ಕೊಳ್ಳೋಣ ಅಂತ. ಉಳ್ಳಾಗಡ್ಡಿ ಚಲೋತ್ನಂಗೆ ಕುಕ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿ ಮ್ಯಾರಿನೇಷನ್ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ. ಚಪಾತಿಗನ್ರಿ ರೊಟ್ಟಿಗನ್ರಿ ಸೈಡ್ ಡಿಶ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ ದಹಿ ಬೇಂಡಿ. ಮ್ಯಾರಿನೇಟ್ ಮಾಡಿದ್ದನ್ನು ಉಳ್ಳಾಗಡ್ಡಿಗೆ ಹಾಕ್ಕೊಂಡ್ಮೇಲೆ ಚಲೋತ್ನಂಗೆ ಎಣ್ಣೆ ಜೊತೆ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಫುಲ್ ಲೋ ಫ್ಲೇಮ್ನಾಗ ಇದ್ರದ್ದು ಲಾಳಿ ಏನಿರ್ತೈತಲ್ಲ ಅದಷ್ಟು ಹೋಗಬೇಕು, ಅಲ್ಲಿ ಮಟ್ಟ ಅದನ್ನು ಕುಕ್ ಮಾಡೋಣಂತ. ಇದಕ್ಕೆ ನಾನು ಒಂಚೂರು ನೀರು ಸೇರ್ಸಂಗಿಲ್ಲ, ಬಟ್ ಫುಲ್ ಲೋ ಫ್ಲೇಮ್ನಾಗ ಇದನ್ನು ಕುಕ್ ಮಾಡ್ಕೋತೇನಂತ. ಸೊ ಒಂದು ಸ್ವಲ್ಪ ಹೊತ್ತು ಅದು ಲೋ ಫ್ಲೇಮ್ನಾಗ ಕುಕ್ ಆದಮೇಲೆ ನೋಡಿರಿ ಅದ್ರದ್ದು ಲಾಳಿ ಅಂಶ ಏನಿತ್ತಲ್ಲ ಅದು ಕಡಿಮೆ ಆಗ್ತಾ ಬರ್ತೈತಿ. ಎಷ್ಟು ಸಾಧ್ಯ ಐತಿ ಅಷ್ಟು ಲೋ ಫ್ಲೇಮ್ನಾಗನ ಕುಕ್ ಮಾಡಿರಿ. ಇನ್ನೊಂದು ಸ್ವಲ್ಪ ಇದನ್ನು ಪ್ಲೇಟ್ನ ಮುಚ್ಚಿ ನಾವು ಚಲೋ ಕುಕ್ಕ ಮಾಡ್ಕೊಳ್ಳೋಣಂತ. ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡಿರಿ ಎಣ್ಣೆನೂ ಬಿಟ್ಕೊಂಡೈತಿ ಮತ್ತು ಲಾಳಿ ಅಂಶ ಫುಲ್ ಕಡಿಮೆ ಆಗೈತಿ. ಬಿಸಿ ಚಪಾತಿಗನ್ರಿ ಬಿಸಿ ರೊಟ್ಟಿಗನ್ರಿ ದಹಿ ಬೇಂಡಿನ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಸೊ ಕಂಪ್ಲೀಟಾಗಿ ಲೋಳೆ ಅಂಶ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನೀವು ಚಪಾತಿ ಜೊತೆ ಅವ್ರ ರೊಟ್ಟಿ ಜೊತೆ ಸರ್ವ್ ಮಾಡಿರಿ. ನಾ ಇಲ್ಲೇ ಇವತ್ತು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡತ್ತೀನಿ. ಬರ್ರಿ ದಹಿ ಬೇಂಡಿ ರೆಡಿ ಆಗೈತಿ. ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡಿ ಟೇಸ್ಟ್ ಹೆಂಗಿತ್ತು ಅಂಥೇಳಿ ಟೇಸ್ಟ್ ಮಾಡಿ ನೋಡೋಣಂತ. ಸೊ ಫ್ರೆಂಡ್ಸ್, ನಾ ಇವತ್ತು ಚಪಾತಿ ಮತ್ತು ರೊಟ್ಟಿಗಂತೇಳಿ ಸೈಡ್ ಡಿಶ್ ಆಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿ ಆಗುವಂಥ ದಹಿ ಬೇಂಡಿ ಸಬ್ಜಿನ ಮಾಡಿದ್ದೆ. ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.